ಎಫ್ಎಸ್ಎಲ್ ಬರೋಕ್ಕೂ ಮುನ್ನ ಬಿಜೆಪಿ ಡೂಪ್ಲಿಕೇಟ್ ವರದಿ ಬಿಟ್ಟಿದ್ರು. ನಮ್ಮ ವರದಿ ತಡವಾಗಿದ್ರು ಕಾನೂನು ಪ್ರಕಾರ ಕ್ರಮ ಆಗಿದೆ ಅಂತ ಯಾದಗಿರಿಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಎಫ್ಎಸ್ಎಲ್ ನಲ್ಲಿ ನಿಜ ಗೊತ್ತಾದ ಮೇಲೆ ಖಾಕಿ ಕ್ರಮ ತಗೊಂಡಿದೆ. ಅದಕ್ಕೂ ಮೊದಲು ಬಿಜೆಪಿಯವರು ಬಿಟ್ಟಿರೋದು ಫೇಕ್ ವರದಿ ಆಗಿತ್ತು, ಡೂಪ್ಲಿಕೇಟ್ ವರದಿಯನ್ನ ಬಿಟ್ಟಿದ್ರು ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತ ಪಾಕ್ ಪರ ಘೋಷಣೆ ಕೂಗಿದಾಗ ಮತ್ತೊಬ್ಬರಿಂದ ಬಾಯಿ ಮುಚ್ಚುವಂತಹ ಪ್ರಯತ್ನ ಮಾಡಲಾಯಿತು. ಅದರ ಬಗ್ಗೆ ಬಿಜೆಪಿಯವರು ಯಾಕೇನು ಮಾತಾಡಲ್ಲ ಅಂತ ರಾಮಲಿಂಗಾರೆಡ್ಡಿ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಫ್ಎಸ್ಎಲ್ ವರದಿ ಕಳಿಸಿದ್ರು, ನಿಜ ಅಂತ ಗೊತ್ತಾದ ಮೇಲೆ ಪೊಲೀಸ್ನವರು ಅವ್ರ ಕ್ರಮ ತಗೊಂಡಿದ್ದಾರೆ. ಆದರೆ ಎಫ್ಎಸ್ಎಲ್ ಬರೋಕ್ಕೆ ಮುಂಚೆನೇ ವಿಪಕ್ಷದವರು ಇನ್ನೊಂದು ಡೂಪ್ಲಿಕೇಟ್ ಯಾವುದೋ ಬಿಟ್ಟಿದ್ರು. ಈಗ ನಮ್ಮ ಸರ್ಕಾರ ಒಂದಿನ ತಡ ಆಗಿರ್ಬೋದು, ಆದರೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಂಡಿದೆ. ಬಿ ಜೆ ಪಿಯವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ, ನನ್ನ ಹತ್ರ ವಿಡಿಯೋ ಇದೆ, ವಾಟ್ಸಪ್ಪಲ್ಲಿ ಕಳಿಸ್ತೀನಿ. ಮಂಡ್ಯದಲ್ಲಿ ಬಿ ಜೆ ಪಿಯವರೆಲ್ಲ ಸ್ಟ್ರೈಕ್ ಮಾಡ್ತಾಯಿರ್ತಾರೆ. ಆಗ ಒಬ್ಬ ಕಾರ್ಯಕರ್ತ ಶಾಲು ಹಾಕ್ಕೊಂಡಿರ್ತಾನೆ, ಬಿ ಜೆ ಪಿ ಶಾಲು ಹಾಕ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾ ಇರ್ತಾನೆ. ಅವನಾಗಂದಾಗ ಇನ್ನೊಬ್ಬ ಕಾರ್ಯಕರ್ತ ಬಾಯಿ ಮುಚ್ಚಿಸ್ತಾನೆ. ಅದ್ರ ಬಗ್ಗೆ ಬಿ ಜೆ ಪಿಯವರು ಏನೂ ಮಾತಾಡೋದಿಲ್ಲ ನೋಡಿ. ಅವನ ಬಗ್ಗೆ ಕೇಸ್ ಹಾಕಲಿಲ್ಲ, ಅವನ ಬಗ್ಗೆ ಕ್ರಮ ತಗೊಳ್ಳಿಲ್ಲ, ಅವನ ಬಂಧಿಸಲಿಲ್ಲ. ನಮ್ಮ ಸರ್ಕಾರ ಯಾರು ತಪ್ಪು ಮಾಡಿದೆ ಅವ್ರ ಮೇಲೆ ಕ್ರಮ ತಗೊಂಡಿದೆ. ಈಗ ಬಿಜೆಪಿ ಮುಖಂಡ ಏನು ಘೋಷಣೆ ಅವರಿಗೂ ಅರೆಸ್ಟ್ ಮಾಡಿದ್ದಾರೆ, ಎಲ್ಲೊಂದು ಕಡೆ ದ್ವೇಷದ ರಾಜಕಾರಣ ಮಾಡಲೇ ಇಲ್ಲ. ಅವರು ಮಾಡಿದ್ದಾರೆ ಸರ್, ಅರೆಸ್ಟ್ ಮಾಡಿದ್ದಾರೆ, ಅರೆಸ್ಟ್ ಆಗಿದ್ದಾರೆ ಸರ್. ಆಯಿತು, ಇಲ್ಲ ಮಾಡಿಲ್ಲ, ಮಾಡಿದ್ದಾರೆ ಆಯಿತು. ಓಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರ? ಅವ್ರು ಮಾಡಿಲ್ಲ ಸರ್, ಮಾಡಿಲ್ಲ. ಯಾಕೆ ಮಾಡಲಿಲ್ಲ? ಇವ್ರ ಕಡೆಯವ್ರು ಕೂಗಿದ್ರೆ ಏನೂ ತಪ್ಪಿಲ್ಲ ಅಲ್ವಾ? ಯಾರೇ ಕೂಗಿದ್ರೂ ತಪ್ಪು, ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಅದೇ ನಮ್ಮ ಪಕ್ಷದ ನಿಲುವು. ಎಫ್ಎಸ್ಎಲ್ ವರದಿ ಕಳಿಸಿದ್ರು, ನಿಜ ಅಂತ ಗೊತ್ತಾದ ಮೇಲೆ ಪೊಲೀಸ್ನವರು ಅವ್ರ ಕ್ರಮ ತಗೊಂಡಿದ್ದಾರೆ. ಆದರೆ ಎಫ್ಎಸ್ಎಲ್ ಬರೋಕ್ಕೆ ಮುಂಚೆನೇ ವಿಪಕ್ಷದವರು ಇನ್ನೊಂದು ಡೂಪ್ಲಿಕೇಟ್ ಯಾವುದೋ ಬಿಟ್ಟಿದ್ರು. ಈಗ ನಮ್ಮ ಸರ್ಕಾರ ಒಂದಿನ ತಡ ಆಗಿರ್ಬೋದು, ಆದರೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಂಡಿದೆ. ಬಿ ಜೆ ಪಿಯವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ, ನನ್ನ ಹತ್ರ ವಿಡಿಯೋ ಇದೆ, ವಾಟ್ಸಪ್ಪಲ್ಲಿ ಕಳಿಸ್ತೀನಿ. ಮಂಡ್ಯದಲ್ಲಿ ಬಿ ಜೆ ಪಿಯವರೆಲ್ಲ ಸ್ಟ್ರೈಕ್ ಮಾಡ್ತಾಯಿರ್ತಾರೆ. ಆಗ ಒಬ್ಬ ಕಾರ್ಯಕರ್ತ ಶಾಲು ಹಾಕ್ಕೊಂಡಿರ್ತಾನೆ, ಬಿ ಜೆ ಪಿ ಶಾಲು ಹಾಕ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾ ಇರ್ತಾನೆ. ಅವನಾಗಂದಾಗ ಇನ್ನೊಬ್ಬ ಕಾರ್ಯಕರ್ತ ಬಾಯಿ